ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ. 2025ರಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 8ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಹೊಸದಾಗಿ ಯಾರಾದರೂ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವವರು, ಹಾಗೆ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡ ಇಲ್ಲದವರು ಈ ಲಕ್ಷ್ಮೀ ದೇವಿಗೆ ಮುಖವಾಡ ತರುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ರೀತಿಯ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತರಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ತರಕಾರಿ, ಬಟ್ಟೆ ಮತ್ತು ಇನ್ನಿತರ ವಸ್ತುಗಳನ್ನು ತರುವುದಕ್ಕೆ ಹೋದ ಹಾಗೆ ಈ ಲಕ್ಷ್ಮೀ ದೇವಿಯ ಮುಖವಾಡವನ್ನು ತರಲು ಹೋಗಬೇಡಿ. ಏಕೆಂದರೆ ತಾಯಿಯನ್ನು ಮನೆಗೆ ತರುವಾಗ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕು. ಹಾಗಾದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದರೆ, ಬೆಳ್ಳಿ ಮುಖವಾಡವನ್ನೇ ಮನೆಗೆ ತಂದು ಅದನ್ನು ಕಳಸಕ್ಕೆ ಜೋಡಿಸಿ ಪೂಜಿಸಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ಮುಖವಾಡ, ಜರ್ಮನ್ ಸಿಲ್ವರ್ ಹಾಗೆ ಆರ್ಟಿಫಿಷಿಯಲ್ ಮುಖವಾಡವನ್ನು ಮನೆಗೆ ತರಬೇಡಿ. ಸಾಧ್ಯವಾಗದವರು ಅಂದರೆ ಬೆಳ್ಳಿಯ ಮುಖವಾಡವನ್ನು ತರಲು ಸಾಧ್ಯವಾಗದವರು ನೀವು ಕಳಸಕ್ಕೆ ಪೂಜೆ ಮಾಡಿ. ತೆಂಗಿನಕಾಯಿಯನ್ನು ಕಳಸಕ್ಕೆ ಇಟ್ಟು ತೆಂಗಿನಕಾಯಿಯನ್ನೇ ಆ ಲಕ್ಷ್ಮೀ ರೂಪದ ಕಳಸವನ್ನು ಪೂಜೆ ಮಾಡಿ. ಮುಖವಾಡವನ್ನೇ ಇಟ್ಟು ಪೂಜೆ ಮಾಡಬೇಕು ಎಂಬ ನಿಯಮವಿಲ್ಲ. ಸಾಧ್ಯವಾಗದವರು ಕಳಸಕ್ಕೆ ಪೂಜೆ ಮಾಡಿ. ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯ ಮುಖವಾಡವನ್ನು ತರಲು ಸಾಧ್ಯ ಮಾಡಿಕೊಡು ಎಂದು ಆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾ ಪೂಜೆ ಮಾಡಿ. ಸಾಧ್ಯವಾದರೆ ಬೆಳ್ಳಿಯ ಮುಖವಾಡವನ್ನೇ ತನ್ನಿ. ಆ ಮುಖವಾಡಕ್ಕೆ ಆದಷ್ಟು ಚಿನ್ನದ ಒಡವೆಗಳನ್ನೇ ಹಾಕಿ. ಚಿನ್ನದ ಒಡವೆಗಳನ್ನು ಹಾಕಲು ಸಾಧ್ಯವಾಗದವರು ಕೊನೆ ಪಕ್ಷ ಮೂಗುನತ್ತಾದರೂ ಚಿನ್ನದ್ದನ್ನೇ ಹಾಕಿ. ಓಲೆ ಮತ್ತು ಇನ್ನಿತರ ಒಡವೆಗಳನ್ನು ಆರ್ಟಿಫಿಷಿಯಲ್ ಹಾಕಬಹುದು. ಆದರೆ ಒಂದೇ ಒಂದು ಮೂಗುನತ್ತಾದರೂ ಆ ಚಿನ್ನದ್ದನ್ನೇ ನೀವು ಆ ಮುಖವಾಡಕ್ಕೆ ಜೋಡಿಸಬೇಕು. ಹಾಗೆ ಈ ಮೂಗುನತ್ತನ್ನು ಹಾಕಬೇಕಾದ್ರೆ ನೀವು ಹೊಸ ಮೂಗುನತ್ತನ್ನೇ ತಂದು ಆ ಲಕ್ಷ್ಮಿಯ ಮುಖವಾಡಕ್ಕೆ ಹಾಕಬೇಕು. ಬಳಸಿದ ಮೂಗುನತ್ತನ್ನು, ನೀವು ಯೂಸ್ ಮಾಡಿರೋ ಮೂಗುನತ್ತನ್ನು ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಮುಖವಾಡಕ್ಕೆ ಹಾಕಬೇಡಿ. ಹಾಗೆ ಲಕ್ಷ್ಮಿಯ ಮುಖವಾಡಕ್ಕೆ ಕೆನ್ನೆಗೆ ಅರಿಶಿನವನ್ನು ಹಚ್ಚುವುದನ್ನು ಮರೆಯಬೇಡಿ. ಎರಡೂ ಕೆನ್ನೆಗೆ ಅರಿಶಿನವನ್ನು ಹಚ್ಚಿ, ಹಾಗೆ ತಿಲಕವನ್ನು, ಕುಂಕುಮವನ್ನು ಇಡಿ. ಆರ್ಟಿಫಿಷಿಯಲ್ ಕುಂಕುಮವನ್ನು ಇಡಬೇಡಿ, ಅಂದರೆ ಸ್ಟಿಕ್ಕರನ್ನು ಅಂಟಿಸಬೇಡಿ. ಕುಂಕುಮವನ್ನೇ ಇಡಿ. ಇನ್ನು ಹೊಸದಾಗಿ ಮುಖವಾಡವನ್ನು ಮನೆಗೆ ತರುವವರು ಶುಕ್ರವಾರ ಮತ್ತು ಮಂಗಳವಾರ ಈ ಲಕ್ಷ್ಮಿಯ ಮುಖವಾಡವನ್ನು ಮನೆಗೆ ತನ್ನಿ. ಹಾಗೆ ಮಡಿಯಿಂದ ಹೋಗಿ ತರಬೇಕು. ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೀಪವನ್ನು ಹಚ್ಚಿ ಮುಖವಾಡವನ್ನು ತರಲು ಹೋಗಿ. ಹಾಗೆ ನಿಮ್ಮ ಪೀರಿಯಡ್ ಸಮಸ್ಯೆ ಇದ್ದರೆ ದಯವಿಟ್ಟು ಈ ಸಮಯದಲ್ಲಿ ಮುಖವಾಡವನ್ನು ತರಲು ಹೋಗಬೇಡಿ. ನಿಮ್ಮ ಮುಟ್ಟು ಸಮಸ್ಯೆ ಎಲ್ಲ ಮುಗಿದ ನಂತರ ತಲೆಗೆ ಎಣ್ಣೆ ಸ್ನಾನವನ್ನು ಮಾಡಿ ಮಡಿಯಿಂದ ಈ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಮನೆಗೆ ತರಬೇಕು. ಮುಖವಾಡವನ್ನು ಮನೆಗೆ ತಂದ ನಂತರ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ನಿಮ್ಮ ಮನೆಯಲ್ಲಿ ಹಣ ಮತ್ತು ಒಡವೆಗಳು ಇರುವ ಜಾಗದಲ್ಲಿ ಇಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಆ ಮುಖವಾಡವನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಿ ಕಳಸಕ್ಕೆ ಜೋಡಿಸಿ ಪೂಜೆ ಮಾಡಿ. ಹಾಗೆ ಕೆಲವರು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವ ಮುಖವಾಡವನ್ನು ಎಕ್ಸ್ಚೇಂಜ್ ಮಾಡುತ್ತಾರೆ. ಹೀಗೆ ಮಾಡಲು ಹೋಗಬೇಡಿ. ಸುಮಾರು ವರ್ಷಗಳಿಂದ ಮಾಡಿರುವ ಮುಖವಾಡವನ್ನು ಪೂಜೆ ಮಾಡಿಕೊಂಡು ಮುಂದುವರಿಸಿ. ಇದರಿಂದ ತುಂಬ ಒಳಿತಾಗುತ್ತದೆ. ಏನಾದರೂ ಆ ಮುಖವಾಡ ಭಿನ್ನವಾಗಿದ್ದರೆ ಮಾತ್ರ ಎಕ್ಸ್ಚೇಂಜ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ಮುಖವಾಡವನ್ನು ತರುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.